ನಮ್ಮ ಪ್ರೆಸಿಡೆಂಟ್ ಶಾಲೆಯ ಆಡಳಿತ ಕಚೇರಿ ಪ್ರಾಂಶುಪಾಲರು ಹಾಗೂ ಅಂತಾರಾಷ್ಟ್ರೀಯ ಈಜುಪಟುಗಳಾದ ಶ್ರೀಮತಿ ಸಪ್ನಾ ಬೆಂಜಿ ಅವರು ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಪ್ರೆಸಿಡೆಂಟ್ ಶಾಲೆಯ ಉಪಾಧ್ಯಕ್ಷರಾದ ಶ್ರೀಮತಿ ಹಸೀನಾ ಬಾನುರವರು ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪೋಷಕ ವೃಂದದವರಿಗೆ, ಶಿಕ್ಷಕರಿಗೆ, ಬೋಧಕೇತರ ವರ್ಗದವರಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತವನ್ನು ಕೋರಿದ ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ನಂದಿನಿರವರಿಗೆ ಧನ್ಯವಾದಗಳು. ಇದೀಗ ಉದ್ಘಾಟನಾ ಕಾರ್ಯಕ್ರಮ. ಮೇಡಮ್ ಸೈಡ್ ಆಂಗ್ಲ ಮಾಧ್ಯಮ ಶಾಲೆ ವಿವಿಪುರ ಮಂಡ್ಯ ಇವರ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಯೋಜಿಸಿರ್ತಕ್ಕಂಥ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾದ ರವಿಕುಮಾರ್ ಅವರೇ, ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಶಂಕರೇಗೌಡರೇ, ವಿನಾಯಕ್ ಅವರೇ, ನಮ್ಮ BEO ಸಾಹೇಬರು, ಮಾದೇವರವರೇ, ನನ್ನ ಆತ್ಮೀಯ ಸ್ನೇಹಿತರು ಮಂಡ್ಯ ಮೂಡ ಅಧ್ಯಕ್ಷರಾದ ನಯೀಮ್ ಅವರು, ಜಬಿ ಅವರು, ಈ ಪ್ರಸನ್ನ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳ ಮಕ್ಕಳು, ಒಂದು ಅತ್ಯುತ್ತಮ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಕನ್ನಡ ರಾಜ್ಯೋತ್ಸವದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಅತ್ಯಾಸಕ್ತಿಯಿಂದ ಮಾಡುವುದರ ಮೂಲಕ ಮತ್ತು ಭಾಗವಹಿಸುವುದರ ಮೂಲಕ ಕನ್ನಡ ಶಕ್ತಿಯ, ಕನ್ನಡ ಭಾಷೆಯ ಹಿರಿಮೆಯನ್ನು ಎತ್ತಿಡಿತಾ ಇದೆ. ನಾವೆಲ್ಲರೂ ಕೂಡ ಮಾಧ್ಯಮವಾಗಿ ಇಂಗ್ಲೀಷಲ್ಲಿದ್ದರೂ ಕೂಡ ಕನ್ನಡದ ಬಗ್ಗೆ ಅಭಿಮಾನ ಇರತಕ್ಕಂಥದ್ದು ನಿಜವಾಗ್ಲೂ ಸಾಧನೀಯ. ನಾವೆಲ್ಲರೂ ಕೂಡ ನಮ್ಮ ರಾಜ್ಯದ ಹೆಮ್ಮೆ. ಏಕೆಂತಂದರೆ ನಮಗೆಲ್ಲರೂ ಗೊತ್ತಿದೆ, ನಮ್ಮ ರಾಷ್ಟ್ರದ ಅತ್ಯಂತ ಹಿರಿಯ ಹಳೆಯದಾದ ಇತಿಹಾಸ ಇರತಕ್ಕಂಥ ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು. ಕನ್ನಡ ಭಾಷೆಯ ನಂತರ ಇವತ್ತು ಜಗತ್ತಿನಲ್ಲಿ ಹಲವಾರು ಭಾಷೆಗಳೇನಿದ್ದಾವೆ, ನಮ್ಮ ಕನ್ನಡದಲ್ಲಿ ಆ ಒಂದು ಹಿರಿತನ ಇರ್ತಕ್ಕಂಥ ಭಾಷೆಗಳು ಬಹಳ ಕಡಿಮೆ. ಜೊತೆಗೆ ಕನ್ನಡದಲ್ಲಿ ಸುಮಾರು ಎಲ್ಲ ಜ್ಞಾನಪೀಠ ಪ್ರಶಸ್ತಿ ಕೊಡುವಂಥ ಈ ರಾಷ್ಟ್ರದಲ್ಲಿ ಹೈಯೆಸ್ಟು ಕನ್ನಡ ಭಾಷೆಯ ರಾಷ್ಟ್ರ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ನಾವೆಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಅತ್ಯುತ್ಕೃಷ್ಟವಾಗಿ ಬಳಸುವುದರ ಮೂಲಕ ನಮ್ಮ ನಾಡಿನ ಹಿರಿಮೆಯ ಗರಿಮೆಯನ್ನು ಎತ್ತಿಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ತಮ್ಮೆಲ್ಲರೂ ಮಾಡ್ತಾ ತಮ್ಮ ಭಾಷಾಭಿಮಾನ ಇದೇ ರೀತಿ ಮುಂದುವರಿಲಿ ಅಂತ ಹಾರೈಸಿ ಮಾತು ಮುಗಿಸ್ತೀನಿ. ಜೈ ಹಿಂದ್. ಪ್ರೆಸಿಡೆಂಟ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇವತ್ತು ನಡೀತಾ ಇರುವಂತಹ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಮೈಸೂರು ಕಾರ್ಖಾನೆಯ ಅಧ್ಯಕ್ಷರಾದಂತಹ ಶ್ರೀ ಗಂಗಾಧರ್ ಅವರೇ, ಮೂಡ ಅಧ್ಯಕ್ಷರಾದಂತಹ ನಯೀಮ್ ಅವರೇ, ಈ ಭಾಗದ ಜನಪ್ರಿಯ ಮಾಜಿ ನಗರಸಭಾ ಸದಸ್ಯರಾದ ಶಂಕರೇಗೌಡರೇ, ಇನ್ನೊಬ್ಬರು ಮಾಜಿ ನಗರಸಭಾ ಸದಸ್ಯರಾದ ವಿನಾಯಕ್ ಅವರೇ, BEO ಅವರೇ, ನಮ್ಮ ಜಬಿ ಅವರೇ, ಹಾಗೂ ಈ ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರೇ, ಶಿಕ್ಷಕರವರೇ,
ಪೋಷಕರೇ ಮತ್ತು ಮಕ್ಕಳೇ. ನವೆಂಬರ್ ತಿಂಗಳು ಅಂತ ಹೇಳಿದ್ರೆ ಕನ್ನಡ ರಾಜ್ಯೋತ್ಸವ. ನವೆಂಬರ್ ಅಂದರೆ ನವೆಂಬರ್ 14 ಮಕ್ಕಳ ದಿನಾಚರಣೆ. ಈ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಪ್ರೀತಿಯ ಒಂದು ಪ್ರತೀಕ. ರಾಜ್ಯ ಉದಯವಾದ ಮೇಲೆ, ದೇಶ ಉದಯವಾದ ಮೇಲೆ ಮೊದಲು ನಮಗೆ ದೇಶ, ನಂತರ ರಾಜ್ಯ, ಆಮೇಲೆ ನಮಗೆ ನಮ್ಮ ಮಾತೃಭೂಮಿ. ನಾವು ಯಾವುದು ಮನೆಯಲ್ಲಿ ಯಾವುದೇ ಭಾಷೆ ಇದೆ, ಆದರೆ ನಮ್ಮ ಮಾತೃಭಾಷೆ ಕನ್ನಡ ಆಗಿದ್ರೆ, ನಮ್ಮ ನೆಲ ಜಲ ಭಾಷೆ ಉಳಿದ್ರೆ ನಾವೆಲ್ಲ ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಆಗ್ತದೆ. ಮಂಡ್ಯದಲ್ಲಿ ಕನ್ನಡ ಉಳಿಸಿದ್ರೆ ಯಾರು ಕೇಳಬೇಕಾಗಿದೆ? ಯಾಕಂದ್ರೆ ಮಂಡ್ಯದಲ್ಲಿ 100ಕ್ಕೆ 100ರಷ್ಟು ನಾವು ಕನ್ನಡವನ್ನ, ಅದು ಸ್ಪಷ್ಟವಾದ ಕನ್ನಡವನ್ನ ಮಾತಾಡ್ತೀವಿ. ಅದರಿಂದ ಕನ್ನಡದ ಹಿರಿಮೆ ಪ್ರತಿಭೆಯನ್ನ ಶಾಲೆಗಳು ಅವರು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಮಾಡುವ ಮೂಲಕ ಉಳಿಸ್ಕೊಂಡ್ಬಂದಿದೆ. ಅದರಲ್ಲೂ ಕ್ರೆಸೆಂಟ್ ಆಂಗ್ಲ ಮಾಧ್ಯಮ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುವ ಮಕ್ಕಳಲ್ಲಿ ಕನ್ನಡದ ಜಾಗೃತಿಯನ್ನು ಮೂಡಿಸುವಂತ ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಆ ಶಾಲೆ ಜೊತೆ ನಾನು ಕೂಡ ಸದಾ ಇರ್ತೀನಿ. ನಿಮ್ಮೆಲ್ಲರೂ ಒಳ್ಳೆಯದಾಗಿ, ನಿಮ್ಮೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚೆನ್ನಾಗಿ ನಡೀಲಿ. ಪೋಷಕರಿಗೆ ಒಂದು ಕಿವಿ ಮಾತು. ಮೊನ್ನೆ ಅದರಲ್ಲೂ ನಮ್ಮ ಮುಸ್ಲಿಂ ಸಮುದಾಯದವರು ಜಾಸ್ತಿ ಇದೆ. ಒಬ್ಬ ಮುಸ್ಲಿಂ ಮನೆಗೆ ಹೋಗಿದ್ದೆ, ನಿಮ್ಮ ಮಗ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದೆ. 15 ಕ್ಲಾಸ್ ಓದಿದ ನನ್ನ ಕೆಲಸಕ್ಕೆ ಹಾಕೊಂಡ್ಬಿಟ್ಟಿದೆ ಅಂತ. ನಾನು ಹೇಳಿದೆ, ನೀನು ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಮ ಮಗನೂ ಕೆಲಸಕ್ಕೆ ಹಾಕೊಂಡೆ, ಆದರೆ ಅವನಿಗೆ ಓದು ಕೊಟ್ಟಿದ್ದರೆ ನೀನು ಆರಾಮಾಗಿರ್ಬೋದಾಗಿತ್ತು. ನಿನ್ನ ಮಗ ಓದು ಮಾಡ್ತಾ ಇದ್ದಾನೆ. ಶಿಕ್ಷಣ ಮುಖ್ಯ. ಮಕ್ಕಳನ್ನ ಶಿಕ್ಷಣ ಕೊಡಿಸಿದ್ರೆ ನಿಮ್ಮ ಜೀವನದ ಮಟ್ಟ ಚೆನ್ನಾಗಿರುತ್ತೆ. ಈಗ ತಾತ್ಕಾಲಿಕವಾಗಿ ಕಷ್ಟ ಇದೆ ಅಂತೇಳಿ ಮಕ್ಕಳನ್ನ ಕೆಲಸಕ್ಕೆ ಹಾಕಿದ್ರೆ ನೀವು ಜೀವನ ಪರ್ಯಂತ ಕಷ್ಟಪಡಬೇಕಾಗತ್ತೆ. ಸ್ವಲ್ಪ ಕಷ್ಟಪಟ್ಟು ನಾವು ಓದಿಸ್ತೀವಿ. ಸರ್ಕಾರ ಅವರು ಎಷ್ಟು ಓದ್ತಾರೋ ಅಲ್ಲಿವರೆಗೂ ಕೂಡ ಫ್ರೀ ಎಜುಕೇಶನ್ ಅನ್ನ ಕೊಡ್ತಾ ಇದೆ. ಅದನ್ನು ಉಪಯೋಗಿಸ್ಕೊಂಡು ಅವರು ಚೆನ್ನಾಗಿ ಓದಿ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಿ ಅಂತ ಹೇಳ್ತೀನಿ. ಎಲ್ಲರೂ ಒಳ್ಳೆದಾಗಲಿ. ನಮಸ್ಕಾರ, ಧನ್ಯವಾದ. ಇವರು 1997ರಲ್ಲಿ ಕಾಂಗ್ರೆಸ್ ಮೂಲಕವೇ ರಾಜಕೀಯ ಜೀವನ ಆರಂಭಿಸಿದರು. ಇವರು ಜಿಲ್ಲಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ 2006ರಲ್ಲಿ ದಕ್ಷಿಣ ಶಿಕ್ಷಣ ಕ್ಷೇತ್ರದ ಅಭ್ಯರ್ಥಿಯಾಗಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಇವರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಲ ಅಧ್ಯಕ್ಷರು. ಇವರು ನಗರಾಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ಹಮ್ಮಿಕೊಂಡು ಮಂಡ್ಯ ನಗರವನ್ನು ರಾಜ್ಯದಲ್ಲಿ ಮಾದರಿ ನಗರವನ್ನಾಗಿ ರೂಪಿಸುತ್ತೇವೆ ಎಂದು ತಿಳಿಸಿದರು. ಹೀಗೆ ಇನ್ನೂ ಹಲವಾರು ಯಶಸ್ವಿ ಕಾರ್ಯಗಳನ್ನು ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲರೂ ಚಪ್ಪಾಳೆ. ಅಂದು ಜನಸೇವಕ, ಇಂದು ಅದೇ ಜನರು ಆರಿಸಿ ತಂದ ಶಾಸಕ. ಪಕ್ಷ ಭೇದ ಮರೆತು ಮಂಡ್ಯ ಅಭಿವೃದ್ಧಿ ಮಾಡೋಣ ಎಂದ ನಮ್ಮ ಶಾಸಕರು ಪಿ. ರವಿಕುಮಾರ್ ಗೌಡ ಗಣಿಗಾರವರು. ಇವರ ಶ್ರೀಯುತ ಮಹಾದೇವ್ ಅವರು. ಇವರು ಮಂಡ್ಯ ಕ್ಷೇತ್ರದ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಇವರು ಮೂಲತಃ ಕಿರಿಯಾರದವರು. ಇವರು ತಮ್ಮ ವ್ಯಾಸಂಗವನ್ನು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿ ಶಿಕ್ಷಣ ಸ್ನೇಹಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪಿ. ಉಲ್ಲಾಖಾನ್ರವರು. ಇವರು ಮಂಡ್ಯ ನಗರಸಭಾ ಸದಸ್ಯರು. 2014ರಿಂದ ಯುವ ಕಾಂಗ್ರೆಸ್ ಬೂತ್ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಆನಂತರ 2016ರಲ್ಲಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನೇಮಕವಾಗಿ 2019ರಲ್ಲಿ ಯುವ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿ ನೇಮಕರಾಗಿದ್ದರು. ಕೋವಿಡ್ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಇವರು ನೀಡಿದ ಸ್ಥಾನವನ್ನು ನೀಡಲು ನಿರ್ಧರಿಸಿದರು. ಗೌರವವನ್ನು ಸ್ವೀಕರಿಸಿದ ಗಣ್ಯರಿಗೆ ಧನ್ಯವಾದಗಳು.